ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫೋಟೋ ಲೀಕ್ ಆಗದಂತೆ ತಡೆಯೋದಕ್ಕೆ ಡೀಲ್ ಆಗಿತ್ತಂತೆ. ರಚಿತಾರಾಮ್ ಎಂಟ್ರಿ ಕೊಟ್ಟ ದಿನವೇ ಈ ಸಿಗರೇಟ್ ಪಾರ್ಟಿ ಆಗಿತ್ತ. ಜೈಲಲ್ಲಿ ದರ್ಶನ್ ಫೋಟೋ ತೆಗೆದಿದ್ದ ರೌಡಿ ಶೀಟರ್ ವೇಲು ಅನ್ನೋ ಮೈಸೂರಿನಲ್ಲಿರುವ ದರ್ಶನ್ ಫ್ಯಾನ್ಸ್ಗೆ ಈ ಫೋಟೋವನ್ನು ಕಳಿಸಿದ್ದ ವೇಲು. ಚಾಮರಾಜನಗರದ ಪೊಲೀಸ್ ಒಬ್ಬರಿಗೂ ಕೂಡ ಈ ಫೋಟೋ ತಲುಪಿತ್ತು. ಫೋಟೋ ಲೀಕ್ ಆಗದಂತೆ ತಡೆಯೋದಕ್ಕೆ ಮತ್ತೊಂದು ಡೀಲ್ ಆಗಿತ್ತು. ಆದರೆ ಅಷ್ಟೊತ್ತಿಗಾಗಲೇ ಫೋಟೋ ವೈರಲ್ ಆಗಿಬಿಟ್ಟಿತ್ತು. ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ. ಯಾವತ್ತಿನಿಂದ ಅದು ಗೊತ್ತಿಲ್ಲ. ಒಂದು ಫೋಟೋ ಲೀಕ್ ಆಯಿತು. ಆ ಫೋಟೋ ಲೀಕ್ನ ಹಿಂದೆಯೂ ಒಂದು ಡೀಲ್ ಆಗಿತ್ತು. ಕೇವಲ ರೇಣುಕಾಸ್ವಾಮಿಯ ಕೊಲೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಮಾತ್ರ ನಡೆದಿದ್ದಂಥ ಡೀಲ್ ಅಲ್ಲ, ಇನ್ನೊಂದು ಡೀಲ್ ಆಗಿದೆ. ಜೈಲಲ್ಲಿದ್ದು ಒಂದು 2 ತಿಂಗಳು ದಾಟ್ತು ದರ್ಶನ್. ಆದರೆ ಜೈಲಲ್ಲಿದ್ದುಕೊಂಡೇ ಮತ್ತೊಂದು ಡೀಲ್ ಆಗಿತ್ತಂತೆ. ರಚಿತಾರಾಮ್ ಎಂಟ್ರಿ ಕೊಟ್ರಲ್ಲ, ಜೈಲಿಗೆ ಹೋಗಿ ಬಂದ್ರಲ್ಲ, ದರ್ಶನ್ ನೋಡೋದಕ್ಕೆ ಅಂತ ಹೋಗಿ ಬಂದ್ರಲ್ಲ, ಆವತ್ತು ಈ ಸಿಗರೇಟ್ ಪಾರ್ಟಿ ಆಗಿದೆ ಅಂತ ಸಾಯಂಕಾಲದ ಹೊತ್ತಿಗೆ ಜೈಲಲ್ಲಿ ದರ್ಶನ್ ಫೋಟೋವನ್ನು ರೌಡಿ ಶೀಟರ್ ವೇಲು ಅನ್ನೋನು ತೆಗೆದಿರ್ತಾನೆ. ಮೈಸೂರಿನಲ್ಲಿ ದರ್ಶನ್ ಫ್ಯಾನ್ಸ್ಗೆ ಈ ಫೋಟೋ ಕಳಿಸಿರ್ತಾನೆ. ಅವ್ರು ಭಾಳ ಖುಷಿ ಆಯಿತು ಅವರಿಗೆ, ಫ್ಯಾನ್ಸ್ಗೆ. ಬಾಸನ್ನು ನೋಡಿ ಅದನ್ನು ಫುಲ್ಲು ವೈರಲ್ ಮಾಡಾಕ್ಬಿಡ್ತಾರೆ. ಅದಾದಮೇಲೆ ಇಷ್ಟೆಲ್ಲ ನಡೀತು. ಅಂದು ರಾತ್ರೋರಾತ್ರಿ AG ಆನಂದ್ ರೆಡ್ಡಿ ವಿಚಾರಣೆ ಮಾಡ್ತಾರೆ. ತನಿಖೆ ನಡೆಸಿ ಪ್ರಕರಣದ ಬಗ್ಗೆ DGಗೆ ಒಂದು ವರದಿಯನ್ನು ಕೊಡ್ತಾರೆ. ದರ್ಶನ್ ನಾಗ ಸಿಗರೇಟ್ ಪಾರ್ಟಿ ಮಾಡಿರೋ ಫೋಟೋ ಯಾವಾಗನದ್ದು, ಯಾರು ತೆಗೆದಿದ್ದು ಅಂತ ತನಿಖೆನೂ ಮಾಡ್ತಾರೆ. ಜೈಲಧಿಕಾರಿಗಳು ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದ್ರು. ವಿಚಾರಣೆ ಆಗಿಲ್ಲ ಅಂತಲ್ಲ, ತನಿಖೆ ಆಗಿಲ್ಲ ಅಂತಲ್ಲ, ಇದ್ರ ಬಗ್ಗೆನೂ ವಿಚಾರಣೆ ಆಗಿತ್ತು. ಅವತ್ತೇ ರಾತ್ರೋರಾತ್ರಿ AG ಆನಂದ್ ರೆಡ್ಡಿ ವಿಚಾರಣೆ ಮಾಡಿದರು. ತನಿಖೆ ನಡೆಸಿ ಪ್ರಕರಣದ ಬಗ್ಗೆ DGಗೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು, ಏನಾಗಿದೆ ಇಲ್ಲಿ ಅಂತ. ಪ್ರಿಸನ್ನಲ್ಲಿ ದರ್ಶನ್ನು ಈ ನಾಗ ಸಿಗರೇಟ್ ಪಾರ್ಟಿ ಮಾಡಿರುವ ಫೋಟೋ ಒಂದು ವೈರಲ್ ಆಗಿತ್ತು. ಫೋಟೋ ಯಾವತ್ತಿನದ್ದು, ಯಾರು ತೆಗೆದಿದ್ದು, ಇದೆಲ್ಲವನ್ನು ವಿಚಾರಣೆ ಮಾಡಿದರು. ಜೈಲಾಧಿಕಾರಿಗಳು ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದ್ರು. DGಗೆ ಇದ್ರ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ರು. ಕಳೆದ ಗುರುವಾರ ನಟಿ ರಚಿತಾರಾಮ್ ಜೈಲಿಗೆ ಎಂಟ್ರಿ ಕೊಟ್ಟಿದ್ರು ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ. ದರ್ಶನ್ ಭೇಟಿ ಮಾಡಿ ಬಂದಿದ್ದ ದಿನಾನೇ ಈ ಘಟನೆ ಆಗಿರಬಹುದು. ಈ ಬಗ್ಗೆ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರಂತೆ. ಸದ್ಯ ಈ ಬಗ್ಗೆ ಜೈಲಿನ CCTVಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನು ಅಮಾನತಾಗಿರುವ ಜೈಲರ್ಗಳಾದಂಥ ಪ್ರಭು ಖಂಡ್ರೆ ಹಾಗೂ ಶರಣಬಸಪ್ಪ 2 ಪಾಳಿಯಲ್ಲಿ ಜೈಲಿನ ಮೇಲ್ವಿಚಾರಕರಾಗಿದ್ದರು ಇವರಿಬ್ಬರು. ಹಗಲಲ್ಲೊಬ್ರು, ರಾತ್ರಿಲೊಬ್ರು. ಜೈಲಧಿಕಾರಿಗಳ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದೇ ಸತಿನ ಇದಾಗಿದ್ದು, ಒಂದೇ ಬಾರಿನ ಇದಾಗಿದ್ದು. ಇದೀಗಿರುವಂಥ ಅನುಮಾನ ಕೇವಲ ಗುರುವಾರ ಮಾತ್ರ ಆಯ್ತಾ? ಹಾಗಾದರೆ ಗುರುವಾರ ಮಾತ್ರ ಅವರಿಗೆ ಸಿಗರೇಟ್ ಸಿಗ್ತಾ? ಗುರುವಾರ ಮಾತ್ರ ಈ ರೇಂಜಿಗೆ ಸಿಗರೇಟ್ ಪಾರ್ಟಿ ಮಾಡಿದ್ರ? ಗುರುವಾರ ಮಾತ್ರ ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರ? ಹಿಂದೆ ಮಾಡಿರಲಿಲ್ವಾ? ವಿಡಿಯೋ ಕಾಲ್ ಮಾಡಿದ್ರಲ್ಲ, ಮೊಬೈಲ್ ಸಿಕ್ಕಿತ್ತಲ್ಲ, ಅದನ್ನು ಒಂದೇ ಸತಿ ಮಾಡಿದ್ರ? ಎಲ್ಲ ಪ್ರಶ್ನೆಗಳಿದ್ದಾವೆ. ಆಯಿತು, ಜೈಲಾಧಿಕಾರಿಗಳ ನಿರ್ಲಕ್ಷ್ಯ. ಕೇವಲ ಒಂದೇ ದಿನ ನಿರ್ಲಕ್ಷ್ಯ ಆಗಿದ್ದು. ವಿ ವಾಂಟ್ ಟು ನೋ. ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅಧಿಕಾರಿಗಳ ಮಟ್ಟದಲ್ಲಿ ನಿರ್ಲಕ್ಷ್ಯ ಆಗಿದೆ, ಕರ್ತವ್ಯ ಲೋಪ ಆಗಿದೆ, ಅವ್ರನ್ನ ನಾವು ತೆಗೆದು ಹಾಕಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 7 ಜನ ಪ್ಲಸ್ 2 9 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಫೈನ್. ಗೊತ್ತಿಲ್ವಲ್ಲ ಒಂದೇ ದಿನ ಆಗಿದ್ದೋ ಹೌದೋ ಇಲ್ವೋ ಅಂತ. ಮಾಜಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಇಲ್ಲ ರೀ ಅದು 5 ಸ್ಟಾರ್ ಹೋಟೆಲ್, ಅದು ಜೈಲಲ್ಲ ಅಂತ ಹೇಳ್ತಾರೆ. ಹೂ ನೋಸ್, ಯಾರಿಗೊತ್ತು ಒಂದೇ ದಿನ ಆಗಿದ್ದೋ ಅಥವಾ ಯಾವತ್ತು ದರ್ಶನಲ್ಲಿ ಹೋಗಿ ಸೇರ್ಕೊಳ್ತಾರೋ ಅಲ್ಲಿಂದ ಇವತ್ತಿನವರೆಗೂ ಹಾಗೇ ಆಗಿದೆಯೋ? ಭರತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಓಕೆ, ಇವರು ಹೇಳ್ತಾ ಇದ್ದಾರೆ ರಚಿತಾರಾಮ್ ಅವರು ಜೈಲಿಗೆ ಹೋದಂಥ ದಿನ ಇದು ನಡೀತು, 9 ಜನರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಆದರೆ ನನಗಿರುವಂಥ ಪ್ರಶ್ನೆ, ಕೇವಲ ಒಂದೇ ಒಂದು ದಿನ ಹೀಗೆ ನಡೆದಿದ್ದೋ ಅಥವಾ ಜೈಲಿಗೆ ಸೇರಿದ ದಿನದಿಂದಲೂ ಇದೇ ಥರ ರಾಜಾತಿಥ್ಯ ಆಗ್ತಾ ಇದೆಯೋ, ಏನು ಕತೆ ಅಂತ? ವಸುದೇವ್, ಈಗಾಗಲೇ ಏನು ಈ ಒಂದು ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಆಯಾಮಗಳು ಜೊತೆಗೆ ಹಲವು ತಿರುವುಗಳನ್ನ ಈ ಒಂದು ಪ್ರಕರಣ ಪಡೆದುಕೊಳ್ತಿರುವಂತದ್ದು. ಮತ್ತೊಂದ್ ಕಡೆಯಲ್ಲಿ ಗಮನಿಸಬೇಕಾಗ್ತದೆ, ಓರ್ವ ರೌಡಿ ಶೀಟರ್, ಮತ್ತೊಂದ್ ಕಡೆಯಲ್ಲಿ ಕೊಲೆ ಪ್ರಕರಣದ ಆರೋಪಿಗಳು. ಸೊ ಇವರಿಗೆಲ್ಲರಿಗೂ ರಾಜ್ಯಕ್ಕೆ ಶಿಕ್ಷೆ ಇತ್ತ ಈ ಹಿಂದೆ ಕೂಡ ಅಂತಕ್ಕಂಥ ಒಂದು ದಟ್ಟವಾದ ಅನುಮಾನವು ಕೂಡ ಇಲ್ಲಿ ಕಾಡುವಂಥದ್ದು. ಕಾರಣ ಏನಂದ್ರೆ ಈಗಾಗಲೇ ಈ ಒಂದು ಫೋಟೋ ವೈರಲ್ ಆಗಿದೆ. ಸೊ ಈ ಒಂದು ಫೋಟೋ ವೈರಲ್ ಆದಂತ ಸಂದರ್ಭದಲ್ಲಿ ಆ ಫೋಟೋದಲ್ಲಿ ಇದ್ದಂತಹ ವ್ಯಕ್ತಿಗಳ ಕೈಯಲ್ಲಿ ಸಿಗರೇಟ್ ಜೊತೆಗೆ ಕೀ ಇದ್ದಂಥದ್ದು ಗಮನಿಸಬಹುದಾದ್ರೆ
ಸೊ ಇದು ಕೂಡ ಸಾಕಷ್ಟು ಜನರಿಗೆ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಇದಾದ ನಂತರದಲ್ಲಿ ಇದೀಗ ಈ ಒಂದು ಫೋಟೋ ವೈರಲ್ ಆಗಿತ್ತು, ಜೊತೆಗೆ ಸಾಕಷ್ಟು ಸುದ್ದಿಗಳಾದಂತ ಬೆನ್ನಲೆಯಲ್ಲಿ ಇದೀಗ ಏನು ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸೊ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಹಿರಿಯ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಒಂದು ಹಲವು ಸೂಚನೆಗಳನ್ನು ನೀಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಅಲ್ಲಿರ್ತಕ್ಕಂತಹ ಜೈಲಾಧಿಕಾರಿಗಳು ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಇಬ್ಬರು ಜೈಲರ್ಗಳನ್ನ ಈಗಾಗಲೇ ಏನು ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕೂಡ ಇಲಾಖೆ ಹಂತದ ತನಿಖೆ ಕೂಡ ಒಳಪಡಿಸಲಾಗಿದೆ. ಜೊತೆಗೆ ಗೃಹ ಇಲಾಖೆ ಕೂಡ ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾರು ಈ ಒಂದು ಈ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು, ಸೊ ಅವರಿಗೆ ಯಾರು ಒಂದು ಹೆಲ್ಪ್ ಅನ್ನ ಮಾಡಿದ್ರು, ಸೊ ಅವ್ರಿಗೆ ಸಂಬಂಧಪಟ್ಟಂತೆ ವಿಚಾರಣೆಯ ಶೀಘ್ರಗತಿಯಲ್ಲಿ ಒಂದು ವರದಿಯನ್ನು ನೀಡುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಸೊ ಹಾಗಾಗಿ ಈಗಾಗಲೇ ಸೂಚನೆ ಕೂಡ ನೀಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಅಲ್ಲಿರ್ತಕ್ಕಂತಹ ಸಿಸಿಟಿವಿಗಳು ಇವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಗಮನಾರ್ಹ ಅಂಶವೇನಂದ್ರೆ, ಸೊ ದರ್ಶನ್ ಅವರ ಭೇಟಿಗೆ ಕಳೆದ ವಾರದಲ್ಲಿ ರಿಸ್ತಾರಾಮ್ ಅವರು ಕೂಡ ಭೇಟಿಗೆ ತೆರಳಿದ್ರು. ಸೊ ಆ ಸಂದರ್ಭದಲ್ಲಿ ಎಲ್ಲಾದ್ರೂ ಈ ರೀತಿಯಾಗಿ ಘಟನೆ ನಡೆದಿರ್ಬೋದಾ ಅನ್ನತಕ್ಕಂಥ ಆಯಾಮದಲ್ಲೂ ಕೂಡ ಇದೀಗ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿರ್ತಕ್ಕಂತಹ ಕೆಲ ಹಂತದ ಅಧಿಕಾರಿಗಳಿಂದ ವರದಿಯನ್ನ ತರಿಸ್ಕೊಳ್ತಿರುವಂತದ್ದು. ವಾಸುದೇವ್. ಓಕೆ, ರೈಟ್. ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.